ಶ್ರೀ ಗುರು ಚರಿತ್ರೆ ಶ್ರೀ ಗಣೇಶಾಯ ನಮಃ. ಅಧ್ಯಾಯ 52. ಸಿದ್ಧಯೋಗೀಂದ್ರರು ಶ್ರೀ ಗುರು ಚರಿತ್ರೆಯು ಕಾಮಧೇನು ಕಲ್ಪವೃಕ್ಷದಂತೆ ಪಾರಾಯಣ ಮಾತ್ರದಿಂದಲೇ ಫಲ ನೀಡಬಲ್ಲ ಜಾಗೃತ ಗ್ರಂಥವಾಗಿದೆ. ಶ್ರದ್ಧಾವಂತ ಪಾರಾಯಣದಿಂದ ಋಣ, ರೋಗ, ದುಃಖ, ದಾರಿದ್ರ್ಯಗಳು ದೂರವಾಗುತ್ತವೆ. ಶ್ರೀ ಗುರುಗಳು ನಿರ್ಯಾಣ ಹೊಂದಿದ ಬಳಿಕ ಔದುಂಬರದಲ್ಲಿ ನೆಲೆಸಿ ಶಿಷ್ಯರನ್ನು ಅನುಗ್ರಹಿಸತೊಡಗಿದರು. ಗಾಣಗಾಪುರ ಕ್ಷೇತ್ರಕ್ಕೆ ಭಕ್ತರು ಧಾವಿಸುತ್ತಲೇ ಇದ್ದರು. ಶ್ರೀ ಗುರುಗಳ ಪಾದುಕೆಗಳೇ ಭಕ್ತರನ್ನು ರಕ್ಷಿಸುತ್ತಿದ್ದವು. ಶ್ರೀ ಗುರು ಮಹಿಮೆ ಅಪಾರವಾಗಿದೆ. ಪ್ರತ್ಯಕ್ಷ ಸಿದ್ಧಿಪ್ರದವಾದ ಗಾಣಗಾಪುರಕ್ಕೆ ಹೋಗಿ ಗುರುಪಾದುಕಾ ಸಂದರ್ಶನ ಮಾಡಿದ ಭಕ್ತರಿಗೆ ಕಲ್ಪನೆಗೂ ಸಿಲುಕದ ಫಲಗಳು ದೊರೆಯುತ್ತವೆ. ಹೀಗೆ ಗುರು ಮಹಿಮೆ, ಕ್ಷೇತ್ರ ದರ್ಶನ, ಗುರುಚರಿತ್ರೆ ಪಾರಾಯಣ ಅಭೀಷ್ಟದಾಯಕವಾಗಿವೆ ಎಂದು ನಾಮಧಾರಕನಿಗೆ ಸಿದ್ಧಯೋಗಿಗಳು ತಿಳಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 52ನೇ ಅಧ್ಯಾಯ ಮುಗಿಯಿತು. ಶ್ರೀ ಗುರುಚರಿತ್ರೆ ಶ್ರೀ ಗಣೇಶಾಯ ನಮಃ. ಅಧ್ಯಾಯ 53. ನಾಮಧಾರಕನು ಶ್ರೀ ಗುರುಚರಿತ್ರೆ ಗ್ರಂಥವನ್ನು ಭಕ್ತಿಯಿಂದ ಕಣ್ಣುಗಳಿಗೊತ್ತಿಕೊಂಡು ನಮಿಸಿ ಮೈಮರೆತು ಸಮಾಧಿ ಸ್ಥಿತಿ ತಲುಪಿದನು. ಸಿದ್ಧಮುನಿಗಳು ಆತನನ್ನು ಆಲಂಗಿಸಿಕೊಂಡು, ಮಗು, ನೀನು ಶ್ರೀ ಗುರು ಮಹಿಮೆಯನ್ನು ಶ್ರದ್ಧಾವಂತರಿಗೆ ಪ್ರಚಾರಪಡಿಸಬೇಕು. ಶ್ರೀ ಗುರುಚರಿತ್ರೆ ಸಪ್ತಾಹ ವಿಧಿಯನ್ನು ನಿನಗೆ ತಿಳಿಸುವೆ ಎಂದು ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಅಧ್ಯಾಯ 53 ಮುಕ್ತಾಯವಾಯಿತು. ಪಾರಾಯಣ ವಿಧಾನ. ಶ್ರೀ ಗುರುಚರಿತ್ರೆಯನ್ನು ಏಕಾಗ್ರತೆಯಿಂದ ಪಾರಾಯಣ ಮಾಡಬೇಕು. ಸ್ನಾನಾದಿಗಳನ್ನು ಮುಗಿಸಿ ಗುರುಗಳನ್ನು ಪೂಜಿಸಿ ಶುಭ ದಿನದಂದು ಆರಂಭ ಮಾಡಬೇಕು. ಪೂರ್ವಾಭಿಮುಖವಾಗಿ ಕುಳಿತು ಪಾರಾಯಣವನ್ನು ಮಾಡಬೇಕು.